ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಗೆಳತಿ ಸಹನಾ. ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಬೆಂಡೆಕಾಯಿ ಮಸಾಲ, ಬೆಂಡಿ ಮಸಾಲ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡೋಣ ಬನ್ನಿ. ಫಸ್ಟಿಗೆ ನಾನು ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ತೊಗರಿಬೇಳೆ ಹಾಗೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ ಇದು ಮಸಾಲೆ ಕೋಟಿಂಗ್ ಮಾಡೋದಕ್ಕೆ ನೋಡಿ. ಬೆಂಡೆಕಾಯಿ ಫಸ್ಟಿಗೆ ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಬೇಕು. ತುಂಬ ಚಿಕ್ಕದು ಬೇಡ, ಮೀಡಿಯಮ್ ಆಗಿ ತೊಗೊಳ್ಳಿ. ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಒಂದು 3 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಚಿಕನ್ ಬಿರಿಯಾನಿ ಪೌಡರು, ಇಲ್ಲಾಂದರೆ ಚಿಕನ್ ಗ್ರೇವಿ ಮಸಾಲ ಏನಾದ್ರು ಇರುತ್ತಲ್ಲ, ಸೊ ಆ ಐಟಮ್ನ ಒಂದು ಸ್ಪೂನಷ್ಟು ಹಾಕ್ಕೊಂಡು ಈ ಥರ ನೀರು ಹಾಕ್ದಿರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಅರ್ಧ ಗಂಟೆ ಆದ ನಂತರ ಫ್ರೈ ಪ್ಯಾನ್ನ ಬಿಸಿ ಮಾಡ್ಕೊಳ್ಳಿ. ಬಿಸಿ ಆದ ನಂತರ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಾ ಅದನ್ನು ಮಾಡ್ಕೊಳ್ಳಿ. ನೋಡಿ, ಇವಾಗ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆಯೇ ಈರುಳ್ಳಿ ಮತ್ತು ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ಮೀಡಿಯಮ್ ಉರಿನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಸೀದೋಗುವಷ್ಟು ಫ್ರೈ ಮಾಡೋದು ಬೇಡ, ಜಸ್ಟ್ ಒಂದು ಸ್ವಲ್ಪ ಕೆಂಪಾಗಿ ಬಂದರೆ ಸಾಕು. ಈಗ ಮಸಾಲೆ ಹಚ್ಚಿಟ್ಟಿದ್ದಲ್ಲ, ಆ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹೀಗೇ ಯೂಸ್ ಮಾಡ್ಬೋದು. ಇದು ಸ್ಟಾರ್ಟರ್ ಥರ ಆಗುತ್ತೆ, ಯಾಕಂದರೆ ಡ್ರೈ ಆಗಿರುತ್ತಲ್ಲ, ಹಾಗಾಗಿ. ಬಟ್ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾವು ಚಿಕನ್ ಮಸಾಲ ಪೌಡರ್ ಸ್ವಲ್ಪ ಹಾಕಿರ್ತೀವಲ್ವ, ಹಾಗಾಗಿ. ಧನಿಯಾ ಪುಡಿ ಕೂಡ ಹಾಕ್ಬೋದು, ನಾನು ಹಾಕ್ಕೊಂಡಿಲ್ಲ, ಇಷ್ಟೇ ಸಾಕು. ಈಗ ನಾನು ಇದು ಮಸಾಲೆ ಟೈಪ್ನ ಮಾಡ್ಕೊಳ್ತಾ ಇದ್ದೀನಿ, ಚಪಾತಿಗೆ, ಅನ್ನಕ್ಕೆ, ದೋಸೆಗೆ ಎಲ್ಲದಕ್ಕೂ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. 2 ಚಿಕ್ಕ ಲೋಟದಲ್ಲಿ 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಬಿಸಿ ನೀರು ಹಾಕ್ಕೊಳ್ಬೇಕು ಯಾವತ್ತೂ ನಾವು ಈ ಥರ ನೀರನ್ನ ಆ್ಯಡ್ ಮಾಡ್ಕೊಳ್ಳುವಾಗ. ತಣ್ಣೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ಅದಕ್ಕೇ ಇವಾಗ ಬಿಸಿನೀರು ಹಾಕ್ಕೊಂಡು 20 ನಿಮಿಷ ಚಿಕ್ಕೂರಿನಲ್ಲೇ ಫ್ರೈ ಮಾಡೋಕ್ಕೆ ಇಡ್ತಾಯಿದ್ದೀನಿ. 20 ನಿಮಿಷದಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ಇದು ತಳ ಸೀದೋಗದೆ ಇರೋ ಥರ ನೋಡ್ಕೊಳ್ಳಿ. ಸ್ವಲ್ಪ ದಪ್ಪ ಪಾತ್ರೆನೇ ಯೂಸ್ ಮಾಡಿ ಯಾವಾಗಲೂ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ನಾನು ಸ್ವಲ್ಪ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿ ನೋಡಿ, ಇದರಲ್ಲಿ ಲೋಳೆ ಇರುತ್ತಲ್ಲ, ಸೊ ಲೋಳೆ ಇದ್ದರೆ ಎಷ್ಟೋ ಜನ ತಿನ್ನೋದಕ್ಕೆ ಇಷ್ಟಪಡಲ್ಲ ಬೆಂಡೆಕಾಯಿ. ಸೊ ಇದನ್ನು ಲೋಳೆನ ಹೋಗಿಸ್ಬೇಕು ಅಂದರೆ ಲಿಂಬೆಹಣ್ಣಿನ ರಸ ಒಂದು 4 ಡ್ರಾಪ್ ಹಾಕಿ ಸಾಕು. ಇಲ್ಲಾಂದರೆ ಹುಣಸೆಹಣ್ಣಿನ ರಸ ಇದ್ರೂ 1 ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಂಡ್ರೆ ಇದರಲ್ಲಿರೋ ಲೋಳೆ ಎಲ್ಲ ಕ್ಲಿಯರ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಮಸಾಲ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಸಿಂಪಲ್ ಆದಂಥ ರೆಸಿಪಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವೀಡಿಯೋಸ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಸಿಂಪಲ್ ಆದ ಬೆಂಡೆಕಾಯಿ ಮಸಾಲ ರೆಡಿ ಆಯಿತು. ಒಂದು ಸ್ವಲ್ಪ ಕೂಡ ಲೋಳೆ ಇರಲ್ಲ. ತುಂಬಾ ರುಚಿಕರವಾದ ಬೆಂಡೆಕಾಯಿ ಮಸಾಲ ರೆಡಿ ಟು ಸರ್ವ್. ಇದು ಚಪಾತಿ ಜೊತೆಗಾದರೆ ಒಂದು 4 ಜನಕ್ಕೆ ಸರ್ವ್ ಮಾಡ್ಬೋದು.